ನಾನು ಕುಸುಮ ಬಂದ್ವಿ, ಅನು ವೇಟಿಂಗು, ಇನ್ನ ಅನು ಅಕ್ಕ ಬಂದಿಲ್ಲ. ಬರ್ತಾವಳೆ ಹೇಳಿದ ಟೈಮ್ ಒಂದು ಎಲ್ಲರೂ ಒಂದೊಂದು ಟೈಮಿಗೆ ಬರ್ತಾ ಇದೀವಿ. ಇವಳು ಒಬ್ಳೆ ಬೇಗ ಬಂದು ನಿಂತ್ಕೊಂಡು ಕಾಯ್ತಾರೆ. ಅದು ಯಾವಾಗ ಆನ್ ಟೈಮ್ ಇರ್ತಾಳೆ, ನಾವು ಆಫ್ಟರ್ ಟೈಮಲ್ಲಿ ಅವಳು ಇನ್ನೂ ಆಫ್ಟರ್ ವರ್ಡ್ಸಲ್ಲಿ ಇರ್ತಾಳೆ. ಸೊ ರೈಲ್ವೆ ಸ್ಟೇಷನಲ್ಲಿ ನಾನು ಫಸ್ಟ್ ಟೈಮ್ ಇಷ್ಟೊಂದು ಜನ ಅವರು ಯಾಕೆ ಬೆಳಗ್ಗೆ ಬೆಳಗ್ಗೆ ನಾನು ಫಸ್ಟ್ ಟೈಮ್ ಇಷ್ಟೊಂದು ಜನ ನೋಡ್ತಾ ಇರೋದು. ಬೆಳಗ್ಗೆ ಎದ್ದಿದ್ದೀನಿ ಆಗಿ ನಾನು ಬಂದಿದ್ದೀನಿ, ಚೂಡಿದಾರೆಲ್ಲ ಹಾಕೊಂಡು ಬಂದಿದ್ದೀನಿ. ಇವತ್ತು ಕುಸುಮ ಹುಡುಗಿಯಾಗಿ ಬಂದವಳೆ. ನಂಗೆ ಬೇರೆ ವಾಶ್ರೂಮ್ ಬರ್ಸಿಟ್ಟು ಆಗ್ಬೇಕಿದ್ದೆಲ್ಲ ಆಯಿತು. ನನಗೇನಿಲ್ಲ, ನಿಜ ತಾನೆ. ಇವಾಗ ಹೋಗಿ ಟಿಕೆಟ್ ತೊಗೊಂಡು ಹೋಗೋದು ಗೈಸ್ ಅಷ್ಟೇ. ಬಾಯ್. ಅನು ಬಂದಮೇಲೆ ಅನು ಬೈ ಬೈ ಬೈ. ಸೊ ಗೈಸ್ ಇಲ್ಲಿ ಟಿಕೆಟ್ ವೆಂಡಿಂಗ್ ಮಿಷಿನ್ ಇದೆ. ಸೊ ಇಲ್ಲೆಲ್ಲ ಇಲ್ಲೇ ಟಿಕೆಟ್ಸ್ ಕೊಡ್ತಾ ಇದ್ದಾರೆ, ಒಳ್ಳೇದು. ಈ ಟ್ರೈನಲ್ಲಿ ನಾನು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಲೈಫಲ್ಲಿ. ಫಸ್ಟ್ ಟೈಮ್ ಯಾವಾಗ ಬಂದಿದ್ದು? ಚಿಕ್ಕ ವಯಸ್ಸಲ್ಲಿ 3rd ಸ್ಟ್ಯಾಂಡರ್ಡಲ್ಲಿ. ಇದು ಎಲ್ಲಿ ಕುಸುಮ? ಚನ್ನಪಟ್ಟಣ ಏನೋ ಗೊತ್ತಿಲ್ಲ. ಸೊ ಗೈಸ್ ನಾನು ಇಲ್ಲಿ 2 ಕೀ ಚೈನ್ ತೊಗೊಂಡೆ. ಇಲ್ಲೇ ಬಂದು ಹಾಕಿದ್ದಾರೆ ಇಷ್ಟೊಂದು ಕೀ ಚೈನ್ಸ್ನ. ಗೈಸ್ ಇಲ್ಲಿ ಟ್ರೈನಲ್ಲಿ ಮಿರರ್ ಇದೆ. ಇಲ್ಲಿ ಅನು ಇದ್ದಾಳೆ. ಅನು ಯಾರು? ವಾವ್, ಏನೋ ಎಸದ್ಲು. ಗೈಸ್ ಚೆನ್ನಾಗಿದ್ದಾಳೆ ಅಲ್ವಾ? ಗೈಸ್ ಮೈಸೂರು ರೀಚ್ ಆದ್ವಿ. ಇವ್ರು ಯಾರು? ಬೇಗಂ ಇವರು. ನಾನು ನಿಮ್ಮ ಮೌರ್ಯ. ಅಲ್ಲ, ನಾನೇನು? ಮಿಲ್ಕ್ ಬೇಬಿ. ಮಿಲ್ಕ್ ಬೇಬಿ ಬಾ ತೋರಿಸ್ತೀನಿ ನಾನು ಮಿಲ್ಕ್ ಬೇಬಿ ಅಂತ. ಇದು ಮಿಲ್ಕ್ ಬೇಬಿ ಗಾಯ್ಸ್. ಹೌದು. ಸೊ ಇವಾಗ ರೀಚ್ ಆಗಿದ್ದೀವಿ. ಇವಾಗ ಪ್ಯಾಲೇಸ್ಗೆ ಗೋಯಿಂಗ್. ಇವಾಗ ಟೈಮ್ ಬಂದು 10 ಅನಿಸುತ್ತೆ. ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ಸಿಗೆ ವೆಯ್ಟಿಂಗ್. ಆಧಾರ್ ಕಾರ್ಡ್ನೆಲ್ಲ ಇಟ್ಕೊಂಡು ವೆಯ್ಟಿಂಗ್. ಗುಡ್ ಕಾರ್ಡ್. ಇದು ನನ್ನ ಬಸ್ ಹೋಗಲ್ಲ, ಅದಕ್ಕೆ ಬೇರೆ ಬಸ್ ಕರೆಕ್ಟು. ಬಸ್ ಸಿಕ್ತು. ಸಿಟಿ ಬಸ್ ಸ್ಟಾಪ್, ಸಿಟಿ ಬಸ್ ಸ್ಟ್ಯಾಂಡ್ ಅದೇ. ಸೊ ಅಲ್ಲಿಗೆ ತೊಗೊಂಡಿದ್ದೀವಿ. ಅಲ್ಲಿಂದ ಹೆಂಗೆ ಗೊತ್ತಿಲ್ಲ. ಸೊ ಕೇಳ್ಕೊಂಡು ಇಲ್ಲಿಗೂ ಮೈಸೂರು ಪ್ಯಾಲೇಸ್ಗೆ ಹೋದ್ಮೇಲೆ ನಾನು ಹಿಂಗೆ ಮಾಡ್ತೀನಿ. ಫುಲ್ಲು ರಶ್ಶು, ಜನ ಸಾಗರನೇ ಇದೆ ಇಲ್ಲಿ. ಮತ್ತೆ ನಾವು 3 ಜನ ಇದನ್ನ ತಗೊಂಡ್ರಿ.
ಇದು ಮೌರ್ಯದು, ಇದು ಕುಸುಮದು, ಇದು ಅನುದು. ಓ ಕರೆಕ್ಟ್. ಓ ನಿಂದೆ ಅದು, ನಾವೇನು ಎತ್ಕೊಳ್ಳಲ್ಲ ಬಾ. ಇವಾಗ ಏನಾದರೂ ತಿನ್ನಕ್ಕೆ ಹೋಗ್ಬೇಕು ಗೈಸ್. ಹೊಟ್ಟೆ ಹಸಿತಿದೆ ಗೈಸ್. ಮಗುಗೆ ಹೊಟ್ಟೆ ಹಸಿ ಅಂತ ಗೈಸ್. ಸೊ ಗೈಸ್ ಶುಗರ್ ಕ್ಯಾನ್ ಕುಡಿತಾ ಇದ್ದೀವಿ ಎಲ್ಲರೂ. ಇಲ್ಲ ಇಲ್ಲ ಅವಳು ಅವಳೆ ಸುಳು ಅವಳೆ. ಸೊ ಗೈಸ್ ಇದು ಫ್ರಿಜ್ ಮ್ಯಾಗ್ನೆಟ್ ತಗೊಂಡ್ರಿ ನಾನು ಮತ್ತೆ ಅನು. ಇದೆರಡು ಅನ್ನೋದೇ ನಂದು ಇದೇ ಥರ ಸೇಮ್ ಅಂತ ತಗೊಂಡಿದ್ದೀನಿ. ತಗೊಂತೀನಿ. ನಮ್ಮ ಮನೇಲಿ ಹೊಸ ಫ್ರಿಜ್ ತರ್ತಾರೆ ಅಂತ ಹೇಳಿದ್ದಾರೆ, ಅದಕ್ಕೆ ತಗೊಂಡೆ. ಅದೇ ನನಗೆ ಡೌಟು, ನಮ್ಮ ಅಪ್ಪ ಇದನ್ನ ಫ್ರಿಜ್ ಮೇಲೆ ಅನ್ಸಕ್ ಬಿಡ್ತಾರೋ ಇಲ್ವೋ ಅಂತ. ನೀನು ಬೀರೋ ಮೇಲೆ ಅನ್ಸ್ಕೊ. ನಾನು ಎತ್ತಿಟ್ಕೊಳ್ತೀನಿ ಗೈಸ್. ಇದು ಹೆಂಗಿದೆ ಹಂಗೆ ಎತ್ಕೊಂಡೋಗಿ ನಮ್ಮ ಮನೆ ನಾನು ಕೀ ಚೈನ್ ಪೌಚಲ್ಲಿ ಇಟ್ಬಿಡ್ತೀನಿ. ಹ್ಞೂ ಆ ಥರ ಏನೋ ಸ್ಟೋರ್ ಮಾಡೋಕೆ ಖುಷಿ ಆಗುತ್ತೆ. ನೈಸ್, ಚೆನ್ನಾಗಿದೆ ಅಲ್ವಾ? ನಾವು ಹೊಸ ಮನೆಗೆ ಹೋದಾಗ ಫಿಕ್ಸ್ ಮಾಡ್ತೀನಿ ಎಲ್ಲ. ಗುಡ್ ಗರ್ಲ್. ಗೈಸ್ ಫುಲ್ಲು ಜಗಳ ಗೈಸ್. ಬಡ್ಕೊಂತ ಕೂತಿರೋದು ನೋಡ್ದಂಗೆ ಮನೆ ಕುತ್ಕೊಳ್ತಾರೆ ಮೈ ಮೇಲೆ. ಈ ಬಸ್ಸಿಗೆ ನಿಂತಿದ್ರಿ ಅಷ್ಟೇ, ಮುಂದೆ ತೊಳ್ಳು ಬಿಟ್ರು ಎಲ್ಲರೂ. ನಾನು ಹೆಂಗ್ ಹತ್ತಿದೆ ಅಂತಾನೆ ನನಗೆ ಗೊತ್ತಿಲ್ಲ. ಜಸ್ಟ್ ನಿಂತ್ಕೊಂಡಿದ್ರಿ ಹೋಗ್ಬಿಟ್ರಿ. ನಾವೇ ಮುಂದೆ ಹೋದ್ಮೇಲೆ ಸೀಟ್ ಇಟ್ಕೊಂಡಿದ್ರು, ನಾನು ನಿಂತಿದ್ದೀನಿ. ನನಗೆ ಮುಸ್ಲಿಮ್ ಆಗಿದ್ದೀನಿ ಗೊತ್ತಿಲ್ಲ, ಆದ್ರೆ ಈ ತರ ಒಂಥರ ಚೆನ್ನಾಗಿದೆ. ಇವಾಗ ಈ ಬಸ್ ಹಿಂಗೆ ಹೋಗುತ್ತೆ. ಗೈಸ್ ಅಲ್ಲಿ ಹಾರ್ಸ್ ಹೋಗ್ತಾ ಇದೆ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ವಾಪಸ್ ಬಂದು ಈಗ ಎಲ್ಲಾದ್ರೂ ಊಟ ಮಾಡಿಕೊಂಡು ಅಲ್ಲೇ ಇದೆ ಗೈಸ್. ನಿಮಗೆ ಕಾಣಿಸ್ತಾ ಇದೆಯಾ ಪ್ಯಾಲೇಸ್? ನಾನು ಅಲ್ಲೇ ಪ್ಯಾಲೇಸ್. ಪ್ಯಾಲೇಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ನಾನು ಪ್ಯಾಲೇಸ್ ಅಮ್ಮ ಕೇಳ್ಬೇಕು, ಏನಕ್ಕೆ ಹುಡುಗಿ ಒಳ್ಳೆ ಮುಸ್ಲಿಂ ತರ ತಲೆ ಮೇಲೆ ಎತ್ತೆ ಹಾಕೋಬೇಕು. ಸೊ ಪ್ಯಾಲೇಸ್ಗೆ ಹೋಗಿ ನಾನು ವೀಡಿಯೋ ಮಾಡ್ಬೇಕು. ನನ್ನ ಫೋನಲ್ಲಿ ಇರೋದು 40% ಚಾರ್ಜಿಂಗು. ಎಲ್ಲರೂ ಫೋಟೋಸ್ ತಗೊಂಡು ಅಲ್ಲೇ ಆಗೋಗಿದೆ ಚಾರ್ಜಿಂಗು. ಟ್ರೈನಲ್ಲಿ ಹೋಗ್ತಾ ಹಾಕೊಂಡು ಹೋಗ್ಬೇಕು. ಇಲ್ಲಿ ಪ್ಯಾಲೇಸ್ ಇದೆ ಅಷ್ಟೇ. ಗೈಸ್ ಇಲ್ಲಿ ಚಪ್ಪಲು ಬ್ಯಾಗ್ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕು. ಸೊ ಇಲ್ಲಿ ಕೌಂಟರ್ಗೆ ಬಂದಿದ್ದೀವಿ. ಸೊ ಎಲ್ಲ ಮಾಡೋಣ. ಗೈಸ್ ಪ್ಯಾಲೇಸ್ ಒಳಗೆ ಬಂದಾಯ್ತು. ಸರಿ ಆಯ್ತು. Guys, I'm inside the palace.
ಅನ್ನಿಸ್ತು, ಅದಕ್ಕೆ ಅವಳು ತಗೊಂಡಿಲ್ಲ ಗೈಸ್. ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ಸ್ಯಾಂಡಲ್ವುಡ್ ಏನೋ ಸ್ಮೆಲ್ಲು ಚೆನ್ನಾಗಿದೆ, ಆದರೆ ತುಂಬಾ ಹೆವಿ ಸ್ಟ್ರಾಂಗ್ ಇದೆ. ಆಮೇಲೆ ಒಂದು ಸ್ವಲ್ಪ ದಿವಸದಲ್ಲಿ ಅದೇ ಹೊಟ್ಟೋಗ್ಬಿಡುತ್ತೆ. ಸೊ ಇವಾಗ ಬಸ್ಸಲ್ಲಿ ಹೋಗಿ ಇಲ್ಲ ಬಸ್ ತಿನ್ಕೊಂಡು ಓಪನ್ ಮಾಡಿ ತೋರಿಸ್ತೀನಿ ನೋಡಿ, ಹಿಂಗಿರುತ್ತೆ, ಹಿಂಗೆ ಓಪನ್. ಬೇಡ ಮಮ್ಮಿ ಈಶ್ ನಮ್ಮಮ್ಮ ಹೇಳೋರು ಇಲ್ಲೆಲ್ಲ ಇಲ್ಲ ಓಪನ್ ನಮ್ಮಮ್ಮ ಹೇಳೋರಿಗೆ ಈಸಲ್ಲೆಲ್ಲ ಹೋಗ್ಬಾರ್ದು ಅಂತ ನಾನು ಬಿದ್ದೋಗ್ಬಿಡ್ತೀನಿ ಅಂತ ನಾನು ಅದಕ್ಕೆ ವಾಶ್ರೂಮ್ಗೆ ಹೋಗಕ್ಕೆ ಬಂದಿದ್ದೀನಿ ಅಷ್ಟೇ. ನೋಡ್ಕೊಂಬಿಡು ಮಮ್ಮಿ. ನಾವಿಬ್ರು ಹೆಂಗಾಗಿದ್ದೀವಿ ಅಂದರೆ ಯಾರ್ದೋ ಮನೆ ಕೆಲಸ ಮಾಡಿ ಬಂದಂಗಿದ್ದೀವಿ. ಬೆಳಿಗ್ಗೆ ಫುಲ್ ರೆಡಿಯಾಗಿ ಹೋಗಿದ್ದು. ಫೋಟೋಸ್ ಹಾಕ್ತೀನಿ ನೋಡ್ರಿ ಆಯ್ತಾ, ಎಲ್ಲರೂ ಚೆನ್ನಾಗಿರ್ತೀವಿ. ನನಗೆ ರೈಲ್ವೇಲಿ ಮಧ್ಯದಲ್ಲಿ ಇರುತ್ತಲ್ಲ ಅಟ್ಯಾಚ್ಮೆಂಟು, ಇದು ಅಲ್ಲಾಡೋವಾಗೂ ಭಯ ಆಗುತ್ತೆ. ಮಮ್ಮಿ ಅಲ್ಲಿ ಫೋನ್ ಬಿದ್ದೋದ್ರೆ ಬಾ ಅಷ್ಟೇ. ಇದೇ ಜನ ಜಾತ್ರೆ ಗೈಸ್ ಎಲ್ಲ ಕಡೆ. ಆಮೇಲೆ ಕಡಲೆಕಾಯಿ ಪರ್ಸೆಗೆಲ್ಲ ಹೋಗಿ ಜನ ನೋಡ್ತೀರಾ. ನೋಡ್ರಿ ಮೆಜೆಸ್ಟಿಕ್ ಬನ್ನಿ, ರೈಲ್ವೆ ಎಷ್ಟು ಜನ ಸಿಗ್ತಾರೆ ಗೊತ್ತಾ. ಬೆಳಗ್ಗೆ 6 ಜಾತ್ರೆಗೆ ಜಾತ್ರೆ. ಸೊ ಮುಗೀತು ಜನ ಜಾತ್ರೆ. ವ್ಲಾಗ್ ಮುಗೀತು. ಬಾಯ್. ನಮ್ಮ ಮನೇಲಿ ನನ್ನ ಮೇಲೆ ಎಷ್ಟು ಲವ್ ನೋಡ್ರಿ. ಬರ್ತಾರಂಗೆ ಇಬ್ರು ಕಾಯ್ತವ್ರೆ. ಗೈಸ್ ನಮ್ಮ ಅಕ್ಕ ನನ್ನ ಮನೆಗೆ ಬಂದ ತಕ್ಷಣ ಏನೇನೋ ತರಿಸಿದ್ಲು. ಇದು ನನ್ನ ಲೇಸು, ಏನಕ್ಕೆ ಅಂದರೆ ನಾನು ರಸನ ತಿನ್ನೋಕ್ಕೆ. ಆಮೇಲೆ ಇದು ಚೀಟೋಸ್, ಇದು ಇವಾಗಲೇ ತಿನ್ಬಿಡ್ತೀನಿ. ಇದು ಇನ್ನೊಂದು ಲೇಸು. ಆಮೇಲೆ ಇದು ಡೈರಿ ಮಿಲ್ಕ್, ಸ್ಪ್ರೈಟು, ಆಮೇಲೆ ನಿಂಬೆಹಣ್ಣು. ಅಷ್ಟೇ ಗೈಸ್. ಇದು ನಮ್ಮ ಅಕ್ಕ. ಸಿಸ್ಟರ್ ಇಸ್ ಬ್ಯಾಕ್. ಫುಲ್ ಖುಷಿ ಆಗ್ಬಿಟ್ಟು ಅಲ್ಲೇ ನಾವು ಬೆಳಗ್ಗೆನೂ ಹೋಗಿದ್ಲು, ಇವಾಗ ಬಂದಿದ್ದಾಳೆ. ಸೊ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾನು ನಾಳೆ ಬೆಳಗ್ಗೆ ಬೇಕಾದ್ರೆ ಹೋಗ್ಬೇಕು. ಬೇಕಾದ್ರೆ ಅಲ್ಲ ಹೋಗೇ ಹೋಗ್ತಾಳೆ. ಬಾಯ್.